ಇತ್ತೀಚಿನ ದಿನಗಳಲ್ಲಿ ಪರವಾನಗಿ ಇಲ್ಲದೆ ಕೆಲವರು ನಕಲಿ ಒಂದು ಕ್ಲಿನಿಕ್ಗಳನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಾದಂತಹ ಒಂದು ದಂಧೆ ಈಗ ಬೆಳಕಿಗೆ ಬಂದಿದೆ. ಎಲ್ಲಿ ಅಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೋಳೂರು ಒಂದು ತಾಲೂಕಿನ ಪಾಳಲಕ್ಕೇರಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ ಯಾರು ಕೂಡ ಕೇಳೋರು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಒಬ್ಬ ನಕಲಿ ವೈದ್ಯ ನಕಲಿ ಕ್ಲಿನಿಕ್ಕನ್ನು ಕೂಡ ನಡೆಸ್ತಾ ಇದ್ದಾನೆ ಎನ್ನುವಂಥ ಒಂದು ವಿಚಾರ ಈಗ ಹೊರಗಡೆ ಬಂದಿರುವಂಥದ್ದು. ಯಾವುದೇ ಒಂದು ಪರವಾನಗಿಯನ್ನು ಇಲ್ಲದೆ ಈತ ರಾಜಾರೋಷವಾಗಿ ಕ್ಲಿನಿಕ್ಕನ್ನು ನಡೆಸ್ತಿರುವಂತಹ ಒಂದು ನಕಲಿ ವೈದ್ಯನ ಒಂದು ಬಣ್ಣ ಬಯಲಾಗಿದೆ. ನಾಮಫಲಕ ಇಲ್ಲದೆ ಕಾನೂನು ಒಂದು ಪ್ರಕ್ರಿಯೆ ಈತ ಸರಿಯಾಗಿ ಪಾಲಿಸ್ತಾ ಇಲ್ಲ. ಆಸ್ಪತ್ರೆಯ ಒಂದು ಸಮಾನವಾಗಿ ಈತ ಕ್ಲಿನಿಕ್ಕನ್ನು ನಡೆಸ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಸಾರ್ವಜನಿಕರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗೆ ಆತಂಕ ಎದುರಾಗ್ತಾ ಇದೆ. ಈತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಯಾರು ಕೂಡ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ ಸರ್ವಿಸ್ ಮಾಡಿದ್ರೆ ನಾವು ಒಳ್ಳೇದಕ್ಕೆ ತೋರಿಸ್ತೀವಲ್ಲ, ಕೆಟ್ಟದಕ್ಕೆ ತೋರಿಸ್ತಿರಲ್ಲ. ಒಳ್ಳೇದೇನು ತೋರಿಸಲ್ಲ, ನೀವು ಹಳ್ಳಿಗೆ ಹೋಗಲ್ಲ. ಯಾರ್ಯಾರು ಪೇಷಂಟ್ಸ್ ಇದ್ದಾರೆ ಹಳ್ಳಿಯಲ್ಲಿ, ಏನೇನು ಕಷ್ಟಗಳಿವೆ ಅವೆಲ್ಲ ತೋರಿಸಲ್ಲ. ಅಲ್ಲ, ಈಗ ನಿಮ್ದು 20 ವರ್ಷ ಸರ್ವಿಸ್ ಕಾಡುಗಳಲ್ಲಿರೋ ಮನೆಗೂ ನಾವು ಹೋಗ್ತೀವಿ, ನೀವು ಹೋಗ್ತೀರಾ? ಅದನ್ನೇ ಹೇಳಿ ಸರ್. ಅದಕ್ಕೂ ನಾವು ಅದು ಹೇಳೋಣ, ಅದೆಲ್ಲ ಆಯ್ತು, ಈಗ ಅದನ್ನೇ ಹೇಳಿ ಸಾಕು. ಅದು ಅವ್ರು ರಾಂಗ್ ಇನ್ಫಾರ್ಮೇಶನ್ ತಗೊಳ್ತಾರೆ. ಬೇಕಾಗಿರೋ ಸರ್ ನಮ್ಗೆ ಇಷ್ಟ ಸಾಕು ಬಿಡಿ, ಮಾಹಿತಿ ಜಾಸ್ತಿ ಏನು ಬೇಕಾಗಿಲ್ಲ ನಮಗೆ. ಎಲ್ಲರೂ ಗೊತ್ತು, ತೆಗೀರಿ ಹೇಳ್ತೀನಿ, ಹೇಳಿ ಸರ್. ಸರ್ ಅಲ್ಲ ಪರ್ ನಾವು ನೋಡಿ ಸರ್, ನಾವು ಬಂದು ಕೇಳಿದಾಗ ನೀವೇನಂದ್ರೆ ಆಯ್ತು, ನಾವು ಪತ್ರಕರ್ತ ಮೊದಲೇ ಹೇಳಿದೆ. ಪತ್ರಕರ್ತ ಅಂದಿದ ತಕ್ಷಣ ನೀವು ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ ಇನ್ನು ಬಂದ್ರಿ ಅಂತಂದ್ರೆ ಅದನ್ನ ಏನಂತಾರೆ ಸರ್? ಹಾಗಾದ್ರೆ ಅದನ್ನಲ್ಲ, ನೀವು 3 ಜನ ಬಂದಿದ್ದಕ್ಕೆ ನಾನು ಕರ್ಸಿದ್ದು. ಒಬ್ಬರು ಬಂದ್ರೆ ನಾನು ಏನು ಕರ್ಸಲ್ಲ, ಅರ್ಥ ಆಯ್ತು? 3 ಜನ 4 ಜನ ಬಂದು ನೀವು ಮಾತಾಡಿದ್ರೆ ನಾನು ಒಬ್ಬನ ಏನು ಮಾತಾಡೋಕ್ಕಾಗುತ್ತೆ? ನಾವು ದೌರ್ಜನ್ಯ ಮಾಡ್ತಾರೆ ಸರ್. ಸರ್ ನ್ಯಾಯಯುತವಾಗಿದ್ರೆ 1000 ಜನ ಬರಲಿ ಮಾತಾಡುತ್ತಾ. ಈಗ ನಾನು ಮಾತಾಡ್ತಾ ಇದ್ದೀನಿ, ಏನಕ್ಕೆ ಮಾತಾಡ್ತಾ ಇದ್ದೀನಿ? ರೈಟ್ಸ್ ಇದೆ. ನಾನು ಪತ್ರಿಕೋದ್ಯಮ ಮಾಡ್ಕೊಂಡು ಬಂದು ನಾನು ಒಂದು ರಾಜ್ಯ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಅಲ್ಲ ಸರ್, ದೌರ್ಜನ್ಯ ಮಾಡಿಲ್ಲ, ಏನಿಲ್ಲ. ಪ್ರಾಂಬಿಟ್ ಆಗಿ ಬಂದು ಕೂತ್ಕೊಂಡು ಚೆಕಪ್ ಮಾಡಿಸ್ಕೊಂಡು ಆಮೇಲೆ ನಿಮ್ಗೆ ಕೇಳಿದ್ದು. ಏನಾದ್ರೂ ದೌರ್ಜನ್ಯ ಮಾಡಿದ್ವ ಮಾತಾಡಿದ್ನಾ? ಇರೋರು ಅದು ಇಲ್ಲ, ಅವ್ರು ಯಾವ್ದಾದ್ರು ಕೇಸಲ್ಲಿ ಇದ್ದಾರೆ, ಬ್ಯುಸಿ ಇದ್ದಾರೆ. ಹೋಗ್ಲಿ ಡಾಕ್ಟರ್ ಬ್ಯುಸಿ ಇದ್ದಾರೆ ಅಂತ ಫೋನ್ ಮಾಡ್ತಾರೆ. ಸೂಪರ್ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.